ಬಳ್ಳಾರಿಯಲ್ಲಿ ಗರ್ಭಿಣಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿ ಈ ಗರ್ಭಿಣಿಯರ ಸಾವಿಗೆ ಕಾರಣ ಹುಡುಕುವಂತ ಕೆಲಸ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಇಲಾಖೆ ಎಷ್ಟರ ಮಟ್ಟಿಗೆ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿರೋ ಪ್ರಕಾರ IV ದ್ರಾವಣದಿಂದಲೇ ಸಾವು ಅನ್ನೋದು ಇನ್ನೂ ಕೂಡ ಅಧಿಕೃತ ಆಗಿಲ್ಲ. CM ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ವರದಿ ಬಂದ ಮೇಲೆ ಏನು ಮಾಡಬೇಕು ನೋಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮತ್ತೊಮ್ಮೆ ಎಲ್ಲ ಟೆಸ್ಟ್ ಆಗಿಲ್ಲ, ಅಧಿಕೃತವಾಗಿ ಆಗಿಲ್ಲ. ಅದಕ್ಕೆ ನಮಗೆ ಶಂಕೆ ಇರೋದ್ರಿಂದ ಮತ್ತೆ ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಯಾಕಂದರೆ ಹಿಂದೆ ಇದೇ ಫ್ಲೂಯಿಡ್ ಏನಿದೆ ಫಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿ ಅದರಲ್ಲಿ ಒಂದು ಕೆಲವು ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋದು, ನೆಗೆಟಿವ್ ಬಂದಿತ್ತು, ಸರಿ ಇಲ್ಲ ಅಂತ. ಆಮೇಲೆ ಮತ್ತೆ ಅದನ್ನು ಅವರು CDL ಕೋಲ್ಕತ್ತಾ ಲ್ಯಾಬ್ ಅಲ್ಲಿ ಕಳಿಸಿದ್ರು, ಅಲ್ಲಿ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದ್ರು. ಅದ ನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಎಲ್ಲ ಟೆಸ್ಟ್ ಮಾಡಿಸಿ ಯಾವುದ್ಯಾವುದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದರು. ಈಗ ಇದರಲ್ಲಿ ಈ ಬ್ಯಾಚಲ್ಲಿ ಏನಾದರೂ ಈಗ ಅದೇನು ಉಪಯೋಗ ಮಾಡಿದರೆ ಅದರಲ್ಲಿ ಏನಾದರೂ ನೆಗೆಟಿವ್ ಇದೆಯಾ ಅಥವಾ ಸರಿ ಇಲ್ವಾ ಅಂತ ಗೊತ್ತಾಗಲ್ಲ. ಅದರ ಒಂದು ಕ್ವಾಲಿಟಿ ಬಗ್ಗೆ ನೋಡ್ತಕ್ಕಂಥದ್ದು ಮುಖ್ಯ ಆಗಿದೆ. ಅದನ್ನೀಗ ಕಳಿಸಿದ್ವಿ. ಅಲ್ಲಿ ಒಂದು ಅನರೋಬಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅನರೋಬಿಕ್ ಟೆಸ್ಟ್ ಮಾಡಿದರೆ ಅಲ್ಲೇ ಮಾಡಿದರೆ ಅದರಲ್ಲಿ ಅದಕ್ಕೇನು ಅದೇನು ಸಮಸ್ಯೆ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇನ್ನೊಂದು ಟೆಸ್ಟ್ ಅದು ಆಗಬೇಕು, ಅದಕ್ಕೆ ಕಳಿಸಿದ್ದೀವಿ. ಅದು 8-9 ದಿವಸ ಆಗ್ಬೋದು. ಅದು ಬಂದಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಕಾರಣ. ಯಾಕಂದರೆ ಇದಾಗಿದ್ದ ತಕ್ಷಣ ನಮ್ಮ ಒಂದು ಟೀಮ್ನ ಕಳಿಸಿದ್ದೀವಿ, ಅವತ್ತು ತಜ್ಞರ ತಂಡ. ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿ ಚೆಕಪ್ ಮಾಡಿಬಿಟ್ಟು ಡಾಕ್ಟರ್ಗಳದ್ದೇನು ನ್ಯೂನತೆಗಳೇನಿಲ್ಲ, ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮತ್ತು ಬೇರೆದೆಲ್ಲ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ. ಆ ಒಂದು ವರದಿ ನಮ್ಮ ಹತ್ರ ಇದೆ. ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.